ಪ್ರೀತಿಯ ಮಕ್ಕಳೇ, NMMS ಮತ್ತು NTS ಪರೀಕ್ಷಾ ಸಿದ್ಧತೆಯ ಭಾಗ 19ಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ದಿವಸ ನಾವು ಚಿಹ್ನೆಗಳನ್ನು ಅದಲು ಬದಲು ಮಾಡುವುದು ಅಥವಾ ಸಂಖ್ಯೆಗಳನ್ನು ಅದಲು ಬದಲು ಮಾಡುವುದು, ಇಂಟರ್ಚೇಂಜಿಂಗ್ ದ ಸೈನ್ಸ್ ಆರ್ ನಂಬರ್ಸ್, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹೇಗಿರ್ತವೆ, ಆ ಪ್ರಶ್ನೆಗಳಿಗೆ ಉತ್ತರಿಸೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ. ನೋಡಿ, ಪ್ರಶ್ನೆ ಹೇಗಿರುತ್ತೆ. ಇಲ್ಲಿ ಪ್ರತಿ ಪ್ರಶ್ನೆಯಲ್ಲಿ ಕೊಟ್ಟಿರುವ ಎರಡು ಸಂಖ್ಯೆಗಳನ್ನು ಅಥವಾ ಚಿಹ್ನೆಗಳನ್ನು ಅಥವಾ ಎರಡನ್ನು ಆಯ್ಕೆಗಳಲ್ಲಿ ನೀಡಿರುವ ಸಮೀಕರಣಗಳಲ್ಲಿ ಅದಲು ಬದಲು ಮಾಡಿ ಅಳವಡಿಸಿದಾಗ ಯಾವುದೋ ಒಂದು ಆಯ್ಕೆಯಲ್ಲಿನ ಸಮೀಕರಣವು ಸರಿ ಹೋಗುತ್ತದೆ. ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಎರಡು ಚಿಹ್ನೆ ಕೊಟ್ಟಿರ್ತಾರೆ, ಆ ಎರಡು ಚಿಹ್ನೆಗಳನ್ನ ಅದಲು ಬದಲು ಮಾಡಿ ಅಳವಡಿಸಿದಾಗ, ಸಮೀಕರಣದಲ್ಲಿ ಅಳವಡಿಸಿದಾಗ ಸಮೀಕರಣ ಸರಿ ಹೋಗುತ್ತದೆ. ಯಾವ ಉತ್ತರದಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿ ನಾವೀಗ ಕಂಡುಹಿಡಿಯಬೇಕಾಗಿದೆ. 4 ಇಕ್ವೇಶನ್ಸ್ ಕೊಟ್ಟಿರ್ತಾರೆ, ಆ 4 ಇಕ್ವೇಶನ್ ಅಲ್ಲಿ ಸೈನ್ ಅನ್ನ ಇಂಟರ್ಚೇಂಜ್ ಮಾಡಿ ನಾವು ಅಲ್ಲಿ ಅಪ್ಲೈ ಮಾಡಬೇಕು. ಆಗ ಯಾವ ಸಮೀಕರಣ, ಯಾವ ಇಕ್ವೇಶನ್ ಸರಿ ಹೋಗುತ್ತೋ ಅದನ್ನ ಸರಿಯಾದಂತ ಉತ್ತರ ಅಂತ ಕರಿತೀವಿ. ಈಗ ಮೊದಲನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ, ಆಗ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಯಾವ್ದನ್ನ ಬದಲಾಯಿಸಬೇಕು ಅಂತ ಕೊಟ್ಟಿದ್ದಾರೆ, ಪ್ಲಸ್ ಮತ್ತು ಇಂಟು. ಈ ಪ್ಲಸ್ ಬದಲಿಗೆ ಇಂಟು ಚಿಹ್ನೆ ಹಾಕ್ಬೇಕು, ಇಂಟು ಅಂತ ಬಂದಲ್ಲಿಗೆ ಪ್ಲಸ್ ಅನ್ನ ಹಾಕ್ಬೇಕು. ಇವೆರಡನ್ನ ಇಂಟರ್ಚೇಂಜ್ ಮಾಡಬೇಕು, ಅದಲು ಬದಲು ಮಾಡಿ ಈ ಸಮೀಕರಣಗಳಲ್ಲಿ, ಈ ಇಕ್ವೇಶನ್ಗಳಲ್ಲಿ ನೀವು ಬರೀಬೇಕು. ಆಗ ಯಾವ ಸಮೀಕರಣ ಸರಿಯಾಗುತ್ತೋ, ಯಾವ ಇಕ್ವೇಶನ್ ಸರಿಯಾಗುತ್ತೋ ಅದನ್ನ ಸರಿಯಾದಂತ ಉತ್ತರ ಅಂತ ಕರಿತೀವಿ. ಈಗ ಮೊದಲನೇ ಆಪ್ಷನ್ ಅನ್ನ ತೆಗೆದುಕೊಳ್ಳೋಣ. ನೋಡಿ, 8 ಇದೆಯಲ್ಲ, ಅದನ್ನ ಹಾಗೆ ಉಳಿಸ್ಕೊಂಡಿದ್ದೀನಿ. ಅಲ್ಲಿ ಇಂಟು ಚಿಹ್ನೆ, ಗುಣಿಸೋ ಚಿಹ್ನೆ ಬಂದಿದೆಯಲ್ಲ, ಅದ್ರ ಬದಲಿಗೆ ಯಾವ್ದು ಚೇಂಜ್ ಮಾಡ್ಬೇಕು, ಇಲ್ಲೇ ಇರುತ್ತೆ, ಪ್ಲಸ್ ಅಂತ ಹಾಕ್ತೀವಿ. ಈ ಸಂಖ್ಯೆಗಳನ್ನ ಯಾವ್ದು ಬದಲಾಯಿಸಲ್ಲ, ಅದನ್ನ ಹಾಗೆ ಬರೀಬೇಕು. ಪ್ಲಸ್ 5 ಇರೋದು ಹಾಗೆ ಇರುತ್ತೆ, 5 ಇರೋದು ಹಾಗೆ ಇರುತ್ತೆ. ನೆಕ್ಸ್ಟ್ ಯಾವ್ದು ಬಂದಿತ್ತು, ಪ್ಲಸ್ ಅಂತ ಹೇಳಿತ್ತು, ಪ್ಲಸ್ ಬದಲಿಗೆ ಯಾವ್ದು ಹಾಕ್ಬೇಕು, ಇಂಟು ಹಾಕ್ಬೇಕು. ಇಂಟು ಅನ್ನ ಹಾಕಿದೀನಿ. 3 ಇದೆ, ಅದು ಹಾಗೆ ಇರುತ್ತೆ. ಈಕ್ವಲ್ಸ್ ಇದೆ, ಹಾಗೆ ಇದೆ. 19 ಇದೆ, ಹಾಗೆ ಇದೆ. ಈಗ ಈ ಸಮೀಕರಣ ಸರಿಯಾಗಿದೆಯಾ ಅಂತ ಹೇಳಿ ನೋಡಿ. ಸಮೀಕರಣವನ್ನ ಚೆಕ್ ಮಾಡಬೇಕಾದ್ರೆ ಸಿಂಪ್ಲಿಫೈ ಮಾಡುವಾಗ, ಸಂಕ್ಷೇಪಿಸುವಾಗ ನಾವು ಬೋರ್ಡ್ಮಾಸ್ ರೂಲ್ ಅನ್ನ ಅಪ್ಲೈ ಮಾಡ್ತೀವಿ. ಬೋರ್ಡ್ಮಾಸ್ ರೂಲ್ ಹಿಂದಿನ ಅವಧಿಯಲ್ಲಿ ಹೇಳಿದ್ದೆ, ನೆನಪು ಮಾಡ್ಕೊಳ್ಳಿ. ಬ್ರಾಕೆಟು, ಆಫ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಅದ್ರಲ್ಲಿ ಮುಖ್ಯವಾಗಿ ನಮಗೆ 4 ಬೇಕಾಗುವಂತದ್ದು, ಫಸ್ಟ್ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಲಾಸ್ಟ್ ಅಲ್ಲಿ ಸಬ್ಟ್ರಾಕ್ಷನ್. ಬಾಗು ಕೂಕ ಅಂತ ನನ್ನ ಕನ್ನಡದಲ್ಲಿ ಹೇಳಿದೆ. ಭಾಗಾಕಾರ ಇದ್ರೆ ಮೊದಲು ಭಾಗಾಕಾರ ಮಾಡಬೇಕು, ಆಮೇಲೆ ಗುಣಾಕಾರ ಮಾಡಬೇಕು, ಅದಾದ್ಮೇಲೆ ಕೂಡೋ ಲೆಕ್ಕ ಮಾಡಬೇಕು, ಅದಾದ್ಮೇಲೆ ಕಳೆಯೋ ಲೆಕ್ಕ ಮಾಡಬೇಕು. ಈಗ ಇದರಲ್ಲಿ ಗುಣಿಸೋದಿದೆ, ಕೂಡೋದಿದೆ. ಅದನ್ನ ಮೊದಲು ಗುಣಿಸ್ಕೊಳ್ಳಿ. ನೋಡಿ, ಇವೆರಡು ತರ ಬಂದಾಗ ಮೊದಲು ಗುಣಿಸ್ಕೋಬೇಕು, ಆಮೇಲೆ ಕೂಡ್ಬೇಕು. 5 3 15, 15ಕ್ಕೆ 8 ಕೂಡಿಸಿದಾಗ 23 ಬರುತ್ತೆ. ಆದ್ರೆ ಇಲ್ಲಿ 19 ಅಂತ ಹೇಳಿರೋದ್ರಿಂದ ಇದು ತಪ್ಪಾದಂತಹ ಉತ್ತರ ಆಗಿದೆ. 5 3s 15, 15 ಪ್ಲಸ್ 8 23 ಆಗುತ್ತೆ. ಆದ್ರೆ ಇಲ್ಲಿ 19 ಅಂತ ಹೇಳಿ ಕೊಟ್ಟಿರೋದ್ರಿಂದ ಇದು ರಾಂಗ್ ಆನ್ಸರ್. ಹಾಗಾದ್ರೆ ಸೆಕೆಂಡ್ ಆಪ್ಷನ್ ಅನ್ನ ಚೆಕ್ ಮಾಡೋಣ. 4 ಇದೆ, ಹಾಗೆ ಬರ್ಕೊಳ್ಳಿ. ಪ್ಲಸ್ ಬದಲಿಗೆ ಇಂಟು ಅನ್ನ ಬರೀರಿ, 5 ಅನ್ನ ಹಾಗೆ ಬರೀರಿ. ಇಂಟು ಇದೆ, ಇಂಟು ಬದಲಿಗೆ ಪ್ಲಸ್ ಅನ್ನ ಹಾಕೊಳ್ಳಿ. 3 ಹಾಗೆ ಬರ್ಕೊಳ್ಳಿ. ಈಕ್ವಲ್ಸ್ 19 ಇದೆ, ಅದನ್ನ ಹಾಗೆ ಬರೀರಿ. ನಾನು ಈಗಾಗಲೇ ಹೇಳಿರೋ ಪ್ರಕಾರ ಮೊದಲು ಗುಣಿಸ್ಕೊಳ್ಬೇಕು ಅಂತ ಹೇಳಿದೆ. ನೋಡಿ, ಇಲ್ಲಿದೆ ಗುಣಾಕಾರ ಚಿಹ್ನೆ. 4 5 20, ಇದನ್ನ ಮೊದಲು ಗುಣಿಸಿ 20 ಆಯ್ತು. ಆಮೇಲೆ ಇದನ್ನ ಕೂಡಿಸಿ 20ಕ್ಕೆ 3 ಕೂಡಿದ್ರೆ 23 ಆಗುತ್ತೆ. ಆದ್ರೆ ಇಲ್ಲಿ 19 ಅಂತ ಹೇಳಿ ಕೊಟ್ಟಿರೋದ್ರಿಂದ ಇದು ಕೂಡ ತಪ್ಪಾದಂತಹ ಉತ್ತರ. 4 5s 20, 20 ಪ್ಲಸ್ 3 23 ಆಗುತ್ತೆ. ಆದ್ರೆ ಇಲ್ಲಿ 19 ಅಂತ ಹೇಳಿರೋದ್ರಿಂದ ಇದು ಕೂಡ ತಪ್ಪಾದಂತಹ ಉತ್ತರ ಆಗಿದೆ. ಮೂರನೇ ಆಪ್ಷನ್ ಅನ್ನ ಚೆಕ್ ಮಾಡೋಣ. ಈಗ 5 ಇದೆ, 5ನ್ನ ಬರ್ಕೊಂಡಿದ್ದೀನಿ. ಇಂಟು ಚಿಹ್ನೆ, ಗುಣಿಸೋ ಚಿಹ್ನೆ ಇದೆಯಲ್ಲ, ಅದ್ರ ಬದಲಿಗೆ ಪ್ಲಸ್ ಚಿಹ್ನೆಯನ್ನು ಹಾಕೊಳ್ತೀನಿ. 4 ಹಾಗೆ ಇದೆ. ನೋಡಿ, ಮತ್ತೆ ಪ್ಲಸ್ ಬಂದಿದೆ. ಪ್ಲಸ್ ಬದಲಿಗೆ ಯಾವ್ದು ಹಾಕ್ಬೇಕು ಅಂತ ಮೇಲ್ಗಡೆ ನೋಡಿ ಗೊತ್ತಾಗುತ್ತೆ ನಿಮಗೆ. ಪ್ಲಸ್ ಬದಲಿಗೆ ಇಂಟು ಹಾಕ್ಬೇಕು. 3 ಹಾಗೆ ಬರ್ಕೊಂಡಿದ್ದೀನಿ. ಈಕ್ವಲ್ಸ್ ಹಾಗೆ ಇದೆ, 25 ಹಾಗೆ ಇದೆ. ಸರಿ ಆಯ್ತಾ ಅಂತ ಹೇಳಿ ಚೆಕ್ ಮಾಡಿ. ಗುಣಿಸೋ ಚಿಹ್ನೆ ಎಲ್ಲಿದೆ, ಇಲ್ಲಿದೆ. ಆದ್ರಿಂದ ಮೊದಲನೇ ಹಂತ ಗುಣಿಸ್ಕೊಳ್ಳುವಂತದ್ದು. 4 3 12, 12ಕ್ಕೆ 5 ಕೂಡಿದ್ರೆ 17 ಆಗುತ್ತೆ. ಆದ್ರೆ ಇಲ್ಲಿ 25 ಕೊಟ್ಟಿರೋದ್ರಿಂದ ಇದು ತಪ್ಪಾದಂತಹ ಉತ್ತರ ಆಗಿದೆ. 4 3s 12, 12 ಪ್ಲಸ್ 5 17 ಆಗುತ್ತೆ. ಇಲ್ಲಿ 25 ಇರೋದ್ರಿಂದ ಇದು ಕೂಡ ರಾಂಗ್ ಆನ್ಸರ್. ಹಾಗಾದ್ರೆ ಯಾವ್ದು ಉತ್ತರ ಆಗ್ಬೇಕು, 4ನೇ ಉತ್ತರನೇ ಸರಿ ಆಗ್ಬೇಕು. ಇನ್ನೊಮ್ಮೆ ಚೆಕ್ ಮಾಡ್ಬೇಡ 4ನೇ ಸರಿ ಆಗುತ್ತಾ ಅಂತ ಹೇಳಿ. 7 ಹಾಗೆ ಬರೀರಿ, ಪ್ಲಸ್ ಬದಲಿಗೆ ಇಂಟು ಹಾಕಿ. 3 ಹಾಗೆ ಬರೀರಿ, ಇಂಟು ಬದಲಿಗೆ ಪ್ಲಸ್ ಹಾಕಿ. 5 ಹಾಗೆ ಬರೀರಿ, ಈಕ್ವಲ್ಸ್ ಹಾಗೆ ಬರೀರಿ. 26 ಹಾಗೆ ಬರೀರಿ. ಗುಣಿಸೋ ಚಿಹ್ನೆ ಇಲ್ಲಿದೆ, ಇದನ್ನ ಫಸ್ಟ್ ಗುಣಿಸ್ಕೊಳ್ಳಿ. ಫಸ್ಟ್ ಯಾವಾಗ್ಲೂ ಕೂಡ ಮಲ್ಟಿಪ್ಲಿಕೇಶನ್ ಬಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 7 3 21, 21ಕ್ಕೆ 5 ಕೂಡಿದ್ರೆ 26 ಸರಿ ಆಗ್ತಾ ಇದೆ. ಆದ್ರಿಂದ 4ನೇ ಆಪ್ಷನ್ ಇದೆಯಲ್ಲ, ಇದು ಸರಿಯಾದಂತಹ ಉತ್ತರ. 7 3s 21, 21 ಪ್ಲಸ್ 5 26 ಆಗ್ತಾ ಇದೆ. ಆದ್ರಿಂದ 4th ಆಪ್ಷನ್ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲಿ ಯಾವ್ದಾವ್ದನ್ನ ಬದಲಾಯಿಸಬೇಕು, ಅದರ ಬದಲು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಪ್ಲಸ್ ಇರುವಲ್ಲಿಗೆ ಡಿವೈಡೆಡ್ ಬೈ ಹಾಕಬೇಕು, ಡಿವೈಡೆಡ್ ಬೈ ಇರುವಲ್ಲಿಗೆ
ಪ್ಲಸ್ ಹಾಕ್ಬೇಕು. ಇವೆರಡನ್ನ ಇಂಟರ್ಚೇಂಜ್ ಮಾಡಿ ಈ ಇಕ್ವೇಶನ್ಸ್ ಅಲ್ಲಿ ನೀವು ಅಪ್ಲೈ ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪ್ಲಸ್ ಬಂದಲ್ಲೆಲ್ಲ ಭಾಗಿಸೋ ಚಿಹ್ನೆ ಹಾಕಿ, ಭಾಗಿಸೋ ಚಿಹ್ನೆ ಬಂದಲ್ಲೆಲ್ಲ ಪ್ಲಸ್ ಚಿಹ್ನೆಯನ್ನು ಹಾಕಿ. ಈಗ ಮೊದಲನೇ ಆಪ್ಷನ್ ತೆಗೆದುಕೊಂಡು ಚೆಕ್ ಮಾಡೋಣ, ಆಗುತ್ತಾ ಅಂತ ಹೇಳಿ. 16 ಇಕ್ಕೋಸಿದೆ, ಇಕ್ಕೋಸನ್ನ ಏನು ಚೇಂಜ್ ಮಾಡ್ಲಿಕ್ಕೆ ಕೊಟ್ಟಿಲ್ಲ, ಅದು ಹಾಗೆ ಬರೀತೀನಿ. 8 ಹಾಗೆ ಬರ್ತೀನಿ ನೋಡಿ. ಪ್ಲಸ್ ಅಂತ ಬಂದಿದೆ, ಪ್ಲಸ್ ಬಂದಾಗ ಯಾವ್ದಕ್ಕೆ ಚೇಂಜ್ ಮಾಡ್ಬೇಕು, ಭಾಗಿಸೋ ಚಿಹ್ನೆಗೆ ಚೇಂಜ್ ಮಾಡ್ಬೇಕು. ಭಾಗಿಸೋ ಚಿಹ್ನೆ ಹಾಕಿದ್ದೀನಿ, 4 ಹಾಗೆ ಬರ್ಕೊಂಡಿದ್ದೀನಿ. ಭಾಗಿಸೋ ಚಿಹ್ನೆ ಎಲ್ಲಿದೆಯೋ, ಡಿವೈಡೆಡ್ ಬೈ ಸೈನ್ ಎಲ್ಲಿದೆಯೋ ಅದ್ರ ಬದಲಿಗೆ ಪ್ಲಸ್ ಸೈನ್ ಹಾಕ್ಬೇಕು. ಪ್ಲಸ್ ಸೈನ್ ಹಾಕಿದ್ದೀನಿ. 14 ಇದೆಯಲ್ಲ 14 ಅದನ್ನ ಹಾಗೆ ಬರ್ತೀನಿ. ಆಗುತ್ತಾ ಅಂತ ಹೇಳಿ ಚೆಕ್ ಮಾಡೋಣ. ನಾನು ಈಗಾಗಲೇ ಹೇಳಿರೋ ಪ್ರಕಾರ ಬಾಗು ಕೂಕ, ಭಾಗಿಸೋದೇನಾದ್ರು ಇದ್ರೆ ಮೊದಲು ಭಾಗಿಸೋದು, ಆಮೇಲೆ ಗುಣಾಕಾರ, ಆಮೇಲೆ ಕೂಡೋದು, ಕಳೆಯೋದು. ಬಾಗು ಕೂಕ ಅಂತ ನೆನ್ಪಿಟ್ಕೊಳ್ಳಿ. ಬೋರ್ಡ್ ಮಾಸ್ಟರ್ ಅಲ್ಲಿ BO ಬಿಟ್ಕೊಂಡ್ರೆ DMAS ಅಂತ ನೆನ್ಪಿಟ್ಕೋಬೇಕು. ಕನ್ನಡದಲ್ಲಿ ಬಾಗು ಕೂಕ ಅಂತ ನೆನ್ಪಿಟ್ಕೋಬೇಕು. ಅದೇ ಆರ್ಡರ್ ಅಲ್ಲಿ ನೀವು ಸಿಂಪ್ಲಿಫೈ ಮಾಡಬೇಕು, ಸಂಕ್ಷೇಪಿಸಬೇಕು. ಈಗ ಇಲ್ಲಿ ಭಾಗಿಸಿ 8 4ರಿಂದ ಭಾಗಿಸಿದ್ರೆ 2 ಉತ್ತರ ಬರುತ್ತೆ. ಇದು ಉತ್ತರ 2 ಆಯ್ತು. ಪ್ಲಸ್ 14ಕ್ಕೆ 2 ಸೇರಿಸಿದ್ರೆ ಎಷ್ಟಾಯ್ತು, 16 ಆಯ್ತು. ಇಲ್ಲಿ ಎಷ್ಟು ಕೊಟ್ಟಿದಾರೋ ಅಷ್ಟು ಸರಿ ಆಗ್ತಾ ಇದೆ. ಅದರಿಂದ ಮೊದಲನೇ ಆಪ್ಷನ್ ಸರಿ ಆಗ್ತಾ ಇದೆ. 8 4 ಇಂದ ಡಿವೈಡ್ ಮಾಡಿದ್ರೆ 2 ಬರುತ್ತೆ. 2 ಪ್ಲಸ್ 14 ಅಂದಾಗ 14 ಪ್ಲಸ್ 2 ಅಂದ್ರೆ 16 ಆಯ್ತು. ಇಲ್ಲೂ ಕೂಡ 16 ಅಂತ ಹೇಳಿರೋದ್ರಿಂದ ಫಸ್ಟ್ ಆಪ್ಷನ್ ಸರಿ ಇದೆ. ಇದು ಪ್ರಶ್ನೆ ಸಂಖ್ಯೆ 10 ಅಂತ ಇಟ್ಕೊಳ್ಳೋಣ ಪರೀಕ್ಷೆಯಲ್ಲಿ. ಅವಾಗ 10ನೇ ಪ್ರಶ್ನೆಗೆ 1ನೇದು ಸರಿಯಾದಂತಹ ಉತ್ತರ ಆಗಿದೆ. ಪರೀಕ್ಷೆಯಲ್ಲಿ 10ನೇ ಪ್ರಶ್ನೆಯ ಮುಂದಕ್ಕೆ 4 ಸಣ್ಣ ಸಣ್ಣ ವೃತ್ತಗಳನ್ನ ಕೊಟ್ಟಿರ್ತಾರೆ. ಆ ವೃತ್ತದಲ್ಲಿ 1 2 3 4 ಅಂತ ಹಾಕಿರ್ತಾರೆ. ನಮ್ದೀಗ ಮೊದಲನೇ ಉತ್ತರ ಸರಿಯಾಗಿರೋದ್ರಿಂದ ಮೊದಲನೇ ವೃತ್ತವನ್ನ ಶೇಡ್ ಮಾಡ್ತೀವಿ. ಪರೀಕ್ಷೆಯಲ್ಲಿ ಶೇಡ್ ಮಾಡೋದ್ರ ಮೂಲಕ ಉತ್ತರವನ್ನ ಗುರ್ತಾಕ್ಬೇಕು, ಕ್ವಶನ್ ಪೇಪರ್ ನಲ್ಲಿ ಉತ್ತರ ಗುರ್ತಾಕೋದಲ್ಲ. ಈಗ 1ನೇ ಉತ್ತರ ಸರಿ. ಈಗ 1ನೇ ಉತ್ತರದೇ ಸರಿಯಾಗಿರೋದ್ರಿಂದ 2ನೇದು 3ನೇದು 4ನೇ ಆಪ್ಷನ್ ಅನ್ನ ಚೆಕ್ ಮಾಡ್ತಾ ಟೈಮ್ ಅನ್ನ ವೇಸ್ಟ್ ಮಾಡಬಾರ್ದು. ನಮ್ಗೆ ಕರೆಕ್ಟ್ ಆಗಿ ಉತ್ತರ ಗೊತ್ತಾಗ್ಬಿಡ್ತು ಅಂತಂದ್ರೆ ಮುಂದಿನ ಆಪ್ಷನ್ ಅನ್ನ ಚೆಕ್ ಮಾಡೋದು ಬೇಡ. ಯಾಕಂದ್ರೆ ತುಂಬಾ ಟೈಮ್ ಕಡಿಮೆ ಇರುತ್ತೆ ನಿಮ್ಗೆ ಪರೀಕ್ಷೆನಲ್ಲಿ. ಟೈಮ್ ಉಳಿಸ್ಕೊಳ್ಳೋ ಸಲುವಾಗಿ ಸೀದಾ ಮುಂದಿನ ಪ್ರಶ್ನೆಗೆ ಹೋಗ್ತೀವಿ. ನೋಡಿ, ಈಗ ಅಲ್ಲಿ ಸೈನ್ ಅನ್ನ ಚೇಂಜ್ ಮಾಡಕ್ ಕೊಟ್ಟಿದೆ. ಪ್ಲಸ್ 8 ಈ ತರ ಇರೋದು. ಇಲ್ಲಿ ನಂಬರ್ಸ್ ಚೇಂಜ್ ಮಾಡ್ಲಿಕ್ಕೆ ಎಲ್ಲೆಲ್ಲಿ 7 ಬರುತ್ತೋ ಅಲ್ಲೆಲ್ಲ 11 ಅನ್ನ ಬರೀಬೇಕು. ಎಲ್ಲೆಲ್ಲಿ 11 ಬಂದಿರುತ್ತೋ ಅಲ್ಲಿಗೆಲ್ಲ 7 ಹಾಕ್ಬೇಕು. 7 ಮತ್ತು 11 ಅದಲು ಬದಲು ಮಾಡಿ ಈ ಸಮೀಕರಣದಲ್ಲಿ ನೀವು ಆದೇಶಿಸಬೇಕು. ಆದೇಶಿಸಿದ್ಮೇಲೆ ಯಾವ ಸಮೀಕರಣ ಸರಿ ಆಗುತ್ತೋ ಅದನ್ನ ಸರಿಯಾದಂತಹ ಉತ್ತರ ಅಂತ ಹೇಳಿ ಕರಿತೀವಿ. ಈಗ ಮೊದಲನೇ ಆಪ್ಷನ್ ಅನ್ನ ನೋಡೋಣ ಏನಾಗ್ಬೋದು ಅಂತ ಹೇಳಿ. 11 ಇತ್ತು, 11ರ ಬದಲಿಗೆ ಎಷ್ಟು ಹಾಕ್ಬೇಕು, 7 ಹಾಕ್ಬೇಕು. 7 ಬರ್ಕೊಂಡಿದ್ದೀನಿ. ಪ್ಲಸ್ ಇದೆ, ಪ್ಲಸ್ ಅನ್ನು ಹಾಗೆ ಬರ್ತೀನಿ. 6 ಕೂಡ ಹಾಗೆ ಬರ್ತೀನಿ. 8 ಹಾಗೆ ಬರ್ತೀನಿ. 7 ಅಂತ ಬಂದಿದೆ, 7ರ ಬದಲಿಗೆ 11 ಬರ್ಕೊಂಡಿದ್ದೀನಿ. ಪ್ಲಸ್ ಇದೆ, ಪ್ಲಸ್ ಹಾಗೆ ಇರಲಿ. 7ರ ಬದಲಿಗೆ 11 ಇಕ್ವಲ್ಸ್ 84 ಇದೆ. ಬಾಗು ಕೂಕ ಪ್ರಕಾರ ಭಾಗಾಕಾರ ಇದ್ರೆ ಮೊದಲು, ಇಲ್ಲಿ ಭಾಗಾಕಾರ ಇಲ್ಲ. ನೆಕ್ಸ್ಟ್ ಗುಣಾಕಾರ, ನೋಡಿ ಗುಣಾಕಾರ ಇದೆ. ಇಲ್ಲಿ ಗುಣಿಸುವಂತದ್ದು ನೆಕ್ಸ್ಟ್ ಸ್ಟೆಪ್. ಗುಣಿಸಿ 11 6ಲಿ 66 ಆಯ್ತು. 66 ಗುಣಿಸಿ ಆದ್ಮೇಲೆ ನೆಕ್ಸ್ಟ್ ಕೂಡೋದು. ಕೂಡುವಾಗ ನೀವು ಇದನ್ನಾದ್ರೂ ಮೊದಲು ಕೂಡಿಸಿ ಅಥವಾ ಇದನ್ನಾದ್ರೂ ಮೊದಲು ಕೂಡಿಸಿ, ತೊಂದರೆ ಇಲ್ಲ. ಈಗ 66ಕ್ಕೆ ಒಂದು 11 ಕೂಡಿಸಿ. 66 10 76 ಒಂದು 77 ಆಯ್ತು. ಇಲ್ಲೊಂದು 7 ಇದೆ, ಇದನ್ನು ಕೂಡಿಸಿ 77 7 84 ಸರಿ ಆಗ್ತಾ ಇದೆ. ಮೊದಲನೇ ಆಪ್ಷನ್ ಸರಿ ಆಗ್ತಾ ಇದೆ. 11 6 66, 66 ಪ್ಲಸ್ 11 66 ಅಂದ್ರೆ 76 ಪ್ಲಸ್ 77 ಆಯ್ತು. 77 ಪ್ಲಸ್ 7 ಅಂದ್ರೆ 84 ಆಗ್ತಾ ಇದೆ. ಕೊಟ್ಟಿರುವಂತಹ 84 ಬಂದಿರೋದ್ರಿಂದ ಮೊದಲನೇ ಆಪ್ಷನ್ ಸರಿ ಆಗ್ತಾ ಇದೆ. ಆದ್ರಿಂದ ಈ ಪ್ರಶ್ನೆಗೆ ಉತ್ತರ 1ನೇದಾಗಿದೆ. ಮೊದಲನೇದೇ ಉತ್ತರ ಸಿಕ್ಕಿರೋದ್ರಿಂದ ಮುಂದಿನ ಉತ್ತರಗಳನ್ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಪ್ರಶ್ನೆಯನ್ನ ಇನ್ನೂ ಸ್ವಲ್ಪ ಕಠಿಣಗೊಳಿಸಬೇಕು, ಸ್ವಲ್ಪ ಕಷ್ಟದ ಪ್ರಶ್ನೆ ಕೊಡ್ಬೇಕು ಅನ್ಸಿದ್ರೆ ಹೀಗೆ ಎರಡೆರಡನ್ನು ಕೂಡ ಕೇಳಬಹುದು. ನಿಮ್ಗೆ ಎಲ್ಲ ವಿಷಯಗಳು ಕೂಡ ಗೊತ್ತಿರಬೇಕು. ಸೈನ್ಸ್ ಅನ್ನು ಕೂಡ ಚೇಂಜ್ ಮಾಡಬೇಕು. ಸೈನ್ ಅಂದ್ರೆ ಚಿಹ್ನೆ. ಪ್ಲಸ್ ಇರುವಲ್ಲಿಗೆ ಮೈನಸ್, ಮೈನಸ್ ಇರುವಲ್ಲಿಗೆ ಪ್ಲಸ್. ಸೈನ್ ಅನ್ನು ಚೇಂಜ್ ಮಾಡಬೇಕು. ಹಾಗೆ ನಂಬರ್ಸ್ ಅಲ್ಲೂ ಕೂಡ 1 and 8, 1 ಬದಲಿಗೆ 8, 8 ಬದಲಿಗೆ 1, 1ರ ಬದಲಿಗೆ 8, 8ರ ಬದಲಿಗೆ 1. ಹಿಂದಿನ ಸಲ ಬರೀ ಚಿಹ್ನೆಯನ್ನ ಅಥವಾ ಸಂಖ್ಯೆಯನ್ನ ಚೇಂಜ್ ಮಾಡಿದ್ದು. ಈ ಪ್ರಶ್ನೆಯಲ್ಲಿ ಹಾಗಲ್ಲ, ಚಿಹ್ನೆಯನ್ನು ಅದಲು ಬದಲು ಮಾಡಬೇಕು, ಸಂಖ್ಯೆಗಳನ್ನು ಅದಲು ಬದಲು ಮಾಡಬೇಕು. ನೋಡಿ, ಈ ರೀತಿಯಲ್ಲೂ ಕೂಡ ಕೇಳುವ ಸಾಧ್ಯತೆ ಇರ್ತವೆ. ಈ ರೀತಿ ಕೇಳುವ ಸಾಧ್ಯತೆ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ನಿಮ್ಗೆ ಇದು ಕೂಡ ಗೊತ್ತಿರ್ಬೇಕು, ನಿಮ್ಗೆ ಅಭ್ಯಾಸ ಮಾಡಿರ್ಬೇಕಾಗುತ್ತೆ. ಈಗ ನಾವು ಮೊದಲನೇ ಆಪ್ಷನ್ ಅನ್ನ ಚೆಕ್ ಮಾಡೋಣ. ಈಗ ಇಲ್ಲಿಗೆ ಬರೋಣ. ಇಲ್ಲೆಲ್ಲೂ ಕೂಡ ಡಿವೈಡೆಡ್ ಬೈ ಇದೆಯಲ್ಲ, ಬಾಕ್ಸ್ ಚಿಹ್ನೆ ಚೇಂಜ್ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಅಂದ್ರೆ ಇದು ಹೀಗೇನೆ ಇರುತ್ತೆ. 4 ಮತ್ತು 3 ಕೂಡ ಎಲ್ಲೂ ಚೇಂಜ್ ಮಾಡಿಲ್ಲ, ಇದು ಹೀಗೆ ಇರುತ್ತೆ. ಈಗ 1 ನಿಮಿಷ ನಿಧಾನಕ್ಕೆ ಯೋಚನೆ ಮಾಡಿ. 4 3ರಿಂದ ಭಾಗಿಸ್ತಾ ಇದೀವಿ, 4 3 ನಿಂದ ಡಿವೈಡ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಡಿವೈಡ್ ಮಾಡ್ಲಿಕ್ಕೆ ಆಗತ್ತಾ?
ಹೋಲ್ ನಂಬರ್ ಬರಲ್ಲ, ಒಂದು ಫ್ರಾಕ್ಷನ್ ಬರುತ್ತೆ ನಿಮಗೆ. ಒಂದು ಫ್ರಾಕ್ಷನ್ ಅಥವಾ ಡೆಸಿಮಲ್ ಬರ್ತಾ ಹೋಗುತ್ತೆ ನಿಮಗೆ, ದಶಮಾಂಶ ಬರುತ್ತೆ, ಭಿನ್ನರಾಶಿ ಅಥವಾ ದಶಮಾಂಶದಲ್ಲಿ ಬರುತ್ತೆ. ಬಲಗಡೆ ಉತ್ತರ ನೋಡಿ ಎಷ್ಟು ಬರಬೇಕು ಅಂತ, 23 60 ಒಂದು ಪೂರ್ಣ ಸಂಖ್ಯೆ ಬಂದ್ಬಿಟ್ಟಿದೆ. ಒಂದು ಪೂರ್ಣ ಸಂಖ್ಯೆ ಬಂದಿರೋದ್ರಿಂದ ಇಲ್ಲಿ ಪೂರ್ಣ ಸಂಖ್ಯೆ ಬರ್ತಾನೆ ಇಲ್ಲ, ಇಲ್ಲಿ ದಶಮಾಂಶ ಬರ್ತಾ ಇದೆ. ಆದ್ರಿಂದ ಈ ಉತ್ತರ ಆಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಇಲ್ಲಿ ಫ್ರಾಕ್ಷನ್ ಬರ್ತಾ ಇದೆ, ಫ್ರಾಕ್ಷನ್ ಅಲ್ಲಾರು ಇಟ್ಕೋಬಹುದು ನೀವು, ಡೆಸಿಮಲ್ ಅಲ್ಲಾರು ಇಟ್ಕೋಬಹುದು. ಆದ್ರೆ ಇಲ್ಲೊಂದು ಪೂರ್ಣ ಸಂಖ್ಯೆ ಬಂದಿರೋದ್ರಿಂದ ಇದು ಆಪ್ಷನ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ, ಇದನ್ನ ಬಿಟ್ಟಾಕೋಣ. ಈಗ ಎರಡನೇ ಆಪ್ಷನ್ ಇಂದ ಸ್ಟಾರ್ಟ್ ಮಾಡೋಣ, ಏನಾಗ್ಬೋದು ಅಂತ ಹೇಳಿ ನೋಡಿ. 1 ಇದೆಯಲ್ಲ, 1 ಬದಲಿಗೆ ಏನ್ ಬರೀಬೇಕು, 8 ಬರೀಬೇಕು, ಬರ್ತೀನಿ. ಇಂಟು ಹಾಗೆ ಇರುತ್ತೆ, 9 ಅಂತ ಇದೆ, ಅದು ಚೇಂಜ್ ಮಾಡ್ಲಿಕ್ಕಿಲ್ಲ, 9 ಹಾಗೆ ಬರೀತೀನಿ. ಪ್ಲಸ್ ಅಂತ ಇದೆ, ಪ್ಲಸ್ ಬದಲಿಗೆ ಯಾವ ಚೇಂಜ್ ಮಾಡ್ಬೇಕು ನೋಡಿ, ಮೈನಸ್ ಅಂತ ಚೇಂಜ್ ಮಾಡ್ಬೇಕು. ಆಮೇಲೆ 8 ಅಂತ ಇದೆ, 8ರ ಬದಲಿಗೆ ಏನ್ ಬರೀಬೇಕು, 1 ಬರೀಬೇಕು. ಈಕ್ವಲ್ಸ್ ಇದೆ, ಈಕ್ವಲ್ಸ್ ಹಾಗೆ ಬರೀರಿ. 22 ಹಾಗೆ ಬರೀರಿ. ಮೈನಸ್ ಅಂತ ಇದೆ, ಮೈನಸ್ ಇರೋದನ್ನ ಪ್ಲಸ್ ಗೆ ಇಂಟರ್ಚೇಂಜ್ ಮಾಡ್ತೀವಿ, ಪ್ಲಸ್ ಅಂತ ಬರೀತೀವಿ. 1 ಅಂತ ಬಂದಿದೆ, 1 8 ಅಂತ ಬರೀತೀವಿ. ಇಂಟು ಇದೆ, ಇಂಟು ಹಾಗೆ ಬರೀರಿ, 5 ಹಾಗೆ ಬರೀರಿ. ಈಗ ಈ ಸಮೀಕರಣ ಸರಿ ಆಯ್ತಾ, ಇಕ್ವೇಶನ್ ಸರಿ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಿ. ಇಕ್ವೇಶನ್ ಸರಿ ಆಗೋದು ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಎಷ್ಟು ಬಂದಿರುತ್ತೋ ರೈಟ್ ಸೈಡ್ ಅಲ್ಲೂ ಕೂಡ ಅಷ್ಟೇ ಬರಬೇಕು. ಲೆಫ್ಟ್ ಸೈಡ್ ರೈಟ್ ಸೈಡ್ ಈಕ್ವಲ್ ಆಗಬೇಕು. ಎಡಭಾಗ ಬಲಭಾಗ ಈಕ್ವಲ್ ಆದ್ರೆ, ಸಮ ಆದ್ರೆ ಆಗ ಸಮೀಕರಣ ಸರಿಯಾಗಿದೆ ಅಂತ ಅರ್ಥ. ನಾನು ಈಗಾಗಲೇ ಹೇಳಿದಾಗೆ ಗುಣಿಸೋದಿದ್ರೆ ಮೊದಲು ಗುಣಿಸಿ. 8 9 72, 72ರಲ್ಲಿ 1 ಕಳೀರಿ. 72ರಲ್ಲಿ 1 ಕಳೆದ್ರೆ 71 ಬಂತು, ಇಲ್ಲಿಗೆ 71 ಬಂತು. ಇಲ್ಲಿಗೆ ನೋಡಿ ಎಷ್ಟಾಗತ್ತೆ ಅಂತ, 8 5 40. ಫಸ್ಟ್ ಗುಣಿಸೋದು, 8 5 40, 40ಕ್ಕೆ 22 ಸೇರಿಸಿದ್ರೆ 62. ಇಲ್ಲಿ 62 ಬರ್ತಾ ಇದೆ, ಇಲ್ಲಿ 71 ಬರ್ತಾ ಇದೆ. ಎರಡು ಕೂಡ ಸಮ ಅಲ್ಲ, ಅಲ್ಲಿಗೆ ಎರಡನೇ ಆಪ್ಷನ್ ಕೂಡ ಅಲ್ಲ. ಮೊದಲನೇದಲ್ಲ ಅಂತ ಇಲ್ಲೇ ಹೇಳ್ಬಿಟ್ಟಿದೆ, ಯಾಕೆಂದ್ರೆ ಇದು ಭಿನ್ನರಾಶಿ ಅಥವಾ ದಶಮಾಂಶ ಬರುತ್ತೆ ಅಂತ ಹೇಳಿ, ಫ್ರಾಕ್ಷನ್ ಅಥವಾ ಡೆಸಿಮಲ್ ಬರುತ್ತೆ ಅಂತ. ಇಲ್ಲೂ ಕೂಡ ಸಮ ಆಗ್ತಾ ಇಲ್ಲ, ಇದು ಆಪ್ಷನ್ ಅಲ್ಲ. ಮೂರನೇ ಆಪ್ಷನ್ ಅನ್ನ ಚೆಕ್ ಮಾಡೋಣ ನೋಡಿ. 8 ಅಂತ ಇತ್ತು, 8 ಬದಲಿಗೆ 1 ಬರೆದಿದ್ದೀನಿ. ಮೈನಸ್ ಬದಲಿಗೆ ಪ್ಲಸ್ ಅನ್ನ ಬರ್ಕೊಂಡಿದ್ದೀನಿ. ಮತ್ತೆ 8 ಬಂದಿದೆ, 1 ಬರೆದಿದ್ದೀನಿ. ಇಂಟು 3 ಹಾಗೆ ಬರ್ತೀನಿ. ಮತ್ತೆ ಮೈನಸ್ ಬದಲಿಗೆ ಪ್ಲಸ್ ನೋಡಿ, ಇಲ್ಲಿದೆ, ಚೇಂಜ್ ಮಾಡ್ಬೇಕು ಅಂತ ಹೇಳಿ. 1 ಅಂತ ಇದೆ, 1 ಬದಲಿಗೆ 8 ಹಾಕೊಳ್ಳಿ. ಇಂಟು 5 ಇದೆ, ಇಂಟು 5 ಹಾಕೊಳ್ಳಿ. ಈಕ್ವಲ್ಸ್ ಹಾಗೆ ಬರೀರಿ, 40 ಹಾಗೆ ಬರೀರಿ. ಪ್ಲಸ್ ಅಂತ ಇದೆ, ಪ್ಲಸ್ ಬದಲಿಗೆ ಮೈನಸ್ ಬರೀಬೇಕು, ಮೈನಸ್ ಬರ್ಕೊಳ್ಳಿ. 1 ಅಂತ ಇದೆ, 1 ಬದಲಿಗೆ 8 ಅನ್ನ ತಗೊಳ್ತೀವಿ. ಈ ತರ ಸಮೀಕರಣದಲ್ಲಿ ಈ ಸೈನ್ ಅನ್ನ ಚೇಂಜ್ ಮಾಡಿ, ಇಂಟರ್ಚೇಂಜ್ ಮಾಡಿ ಬರ್ಕೊಂಡ ಆದ್ಮೇಲೆ ಈ ಇಕ್ವೇಶನ್ ಸರಿ ಆಗ್ತಾ ಇದೆ, ಸಮೀಕರಣ ಸರಿ ಆಗ್ತಾ ಇದೆ ನೋಡ್ತೀವಿ. ಸರಿಯಾಗತ್ತ ನೋಡುವಾಗ ನಾನು ಈಗಾಗಲೇ ಹೇಳಿದಾಗೆ ಬಾಗು ಕೂಕ DMAS ರೂಲ್ ಅನ್ನ ಫಾಲೋ ಮಾಡಿ ನೋಡಿ. ಗುಣಿಸೋದನ್ನ ಮೊದಲು ಗುಣಿಸಿ. 8 5 40, ಇಲ್ಲಿ 40 ಬಂತು. ಇಲ್ಲಿಯೂ ಕೂಡ ಇಂಟು ಚಿಹ್ನೆ ಇದೆ, ಇದು ಗುಣಿಸಿ. 3 1 3, ಇಲ್ಲಿ 40, ಇಲ್ಲಿ ಒಂದು 3, 43 ಆಯ್ತು. ಇದೊಂದನ್ನ ಕೂಡಿಸಿ 44 ಆಯ್ತು. ಎಡಭಾಗದಲ್ಲಿ 44 ಆಯ್ತು. ಬಲಭಾಗದಲ್ಲಿ ನೋಡಿ, 40ರಲ್ಲಿ 8 ಕಳಿಬೇಕಂತೆ. 40ರಲ್ಲಿ 8 ಕಳೆದ್ರೆ 32 ಬರುತ್ತೆ. ಇಲ್ಲಿ 32 ಬರ್ತಾ ಇದೆ, ಇಲ್ಲಿ 44 ಬರ್ತಾ ಇದೆ. ಆದ್ರಿಂದ ಈ ಉತ್ತರ ಕೂಡ ತಪ್ಪು. 8 5 40, ಇಲ್ಲಿ 1 3 3, 40 ಪ್ಲಸ್ 3 43, 43 ಪ್ಲಸ್ 1 ಅಂದ್ರೆ 44 ಆಯ್ತು. ಲೆಫ್ಟ್ ಸೈಡ್ ಅಲ್ಲಿ 44 ಆಯ್ತು. ರೈಟ್ ಸೈಡ್ ಅಲ್ಲಿ 40 ಮೈನಸ್ 8 ಅಂದ್ರೆ 32 ಆಗ್ತಾ ಇದೆ. ಎರಡು ಕೂಡ ಈಕ್ವಲ್ ಆಗಿಲ್ಲ, ಸಮ ಇಲ್ಲ. ಅಂದ್ರೆ ಈ ಉತ್ತರ ಕೂಡ ತಪ್ಪು. ಅಲ್ಲಿಗೆ 4ನೇ ಉತ್ತರ ಆಗ್ಬೇಕು, ಸರಿ ಆಗ್ಬೇಕು. ಚೆಕ್ ಮಾಡೋಣ. 8 ಬದಲಿಗೆ 1 ಅಂತ ಹಾಕೊಳ್ಳಿ, ಯಾಕೆಂದ್ರೆ 8ರ ಬದಲಿಗೆ 1 ಬದಲಾಯಿಸಬೇಕು. ಮೈನಸ್ ಇದೆ, ಮೈನಸ್ ಬದಲಿಗೆ ಏನ್ ಬರೀಬೇಕು, ಪ್ಲಸ್ ಅನ್ನ ಬರೀಬೇಕು. ಮತ್ತೆ 1 ಅಂತ ಬಂದಿದೆ, 1ರ ಬದಲಿಗೆ 8 ಹಾಕೊಳ್ಳಿ. ಇಂಟು 4 ಇದೆ, ಇಂಟು 4 ಹಾಗೆ ಬರೀರಿ. ಈಕ್ವಲ್ಸ್ ಹಾಗೆ ಬರೀರಿ. 49 ಹಾಗೆ ಬರೀರಿ. ಮೈನಸ್ ಅಂತ ಇದೆ, ಮೈನಸ್ ಬದಲಿಗೆ ಪ್ಲಸ್ ಚೇಂಜ್ ಮಾಡಿ. 1 ಅಂತ ಇದೆ, 1ರ ಬದಲಿಗೆ 8 ಚೇಂಜ್ ಮಾಡಿ. 1ರ ಬದಲಿಗೆ ಚೇಂಜ್ ಮಾಡಾದ್ಮೇಲೆ ಪ್ಲಸ್ ಇದೆ, ಪ್ಲಸ್ ಬದಲಿಗೆ ಮತ್ತೆ ಮೈನಸ್ ಅಂತ ಹೇಳಿ ಚೇಂಜ್ ಮಾಡ್ಕೊಳ್ಳಿ. ಮತ್ತೆ 1 ಬಂದಿದೆ, 1ರ ಬದಲಿಗೆ 8 ಹಾಕೊಳ್ಳಿ. ಇಂಟು 3 ಇದೆ, ಇಂಟು 3 ಹಾಗೆ ಬರೀರಿ. ಈಗ ಸಮೀಕರಣ ಸರಿಯಾಗತ್ತಾ ಅಂತ ಹೇಳಿ ಚೆಕ್ ಮಾಡಿ. ಲೆಫ್ಟ್ ಹ್ಯಾಂಡ್ ಸೈಡ್ LHS ಎಡಭಾಗ ಸರಿ ಎಷ್ಟು ಬರುತ್ತೆ ಅಂತ ನೋಡೋಣ. ಫಸ್ಟ್ ಗುಣಿಸೋದು. 8 4 32, 32ಕ್ಕೆ 1 ಸೇರಿಸಿದ್ರೆ 33. 8 4 32 ಪ್ಲಸ್ 1 33 ಆಗ್ತಾ ಇದೆ. ಎಡಭಾಗದಲ್ಲಿ 33 33 ಬಂದಿದೆ. ಬಲಭಾಗದ ಎಷ್ಟು ಬರುತ್ತೆ ನೋಡೋಣ. ಬಲಭಾಗದಲ್ಲಿ ನಾನು ಹೇಳಿದ ರೂಲ್ಸ್ ಪ್ರಕಾರ ಮೊದಲು ಗುಣಿಸಬೇಕು. ಇಲ್ಲಿ ಗುಣಿಸಿ. 8 3 24 ಬಂದಿದೆ. 24 ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕೂಡೋದಿದ್ರೆ ಇದನ್ನ ಕೂಡಿಸಿ. 49ಕ್ಕೆ 8 ಸೇರಿಸಿ. 49ಕ್ಕೆ 8 ಸೇರಿಸಿದ್ರೆ ಎಷ್ಟಾಗುತ್ತೆ? 49 8 ಸೇರಿಸಿ 57 ಆಯ್ತು. 57ರಲ್ಲಿ 24 ಕಳಿರಿ. 57ರಲ್ಲಿ 24 ಕಳೆದ್ರೆ 33 ಬರುತ್ತೆ. ಇಲ್ಲೂ ಕೂಡ 33 ಇರೋದ್ರಿಂದ ಇದು ಸರಿಯಾದಂತಹ ಉತ್ತರ ಆಗಿದೆ. ಫಸ್ಟ್ 8 3 24 ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 49 ಪ್ಲಸ್ 8 ಮಾಡಿ.
49 ಪ್ಲಸ್ 8 ಅಂದ್ರೆ 57 ಆಯ್ತು. 57 ನಲ್ಲಿ 24 ಅನ್ನ ಮೈನಸ್ ಮಾಡಿ ಆಗ 33 ಬರುತ್ತೆ. ಆದ್ರಿಂದ ಎಷ್ಟನೇ ಉತ್ತರ ಸರಿ ಆಗ್ತಾ ಇದೆ? 4ನೇ ಉತ್ತರ ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ನೋಡಿ, ಪ್ರಶ್ನೆಯಲ್ಲಿ ಇನ್ನೂ ಒಂದು ರೀತಿ ಕೇಳಲಿಕ್ಕಾಗತ್ತೆ. ಇದು ಇನ್ನೊಂದು ರೀತಿ ಕೊಟ್ಟಿರೋದು. ಬರೀ 2 ಚಿಹ್ನೆಗಳನ್ನ ಚೇಂಜ್ ಮಾಡಿ ಅಂತ ಕೊಡ್ಬೋದು, ಬರೀ 2 ಸಂಖ್ಯೆಗಳನ್ನ ಅದಲು ಬದಲು ಮಾಡಿ ಅಂತ ಹೇಳಿ ಕೊಡ್ಬೋದು, ಅಥವಾ ಚಿಹ್ನೆಗಳನ್ನ ಮತ್ತು ಸಂಖ್ಯೆಗಳನ್ನ ಸೈನ್ಸ್ ಮತ್ತೆ ನಂಬರ್ಸ್ ಎರಡನ್ನೂ ಚೇಂಜ್ ಮಾಡಿ ಇಂಟರ್ಚೇಂಜ್ ಮಾಡಿ ಅಂತ ಕೊಡ್ಬೋದು. ಅಥವಾ ನೋಡಿ, ಈ ತರ ಆಪ್ಷನ್ ಅಲ್ಲೇ 4ಅನ್ನ ಕೊಡ್ಬೋದು. ಹಿಂದಿನದ್ರಲ್ಲೆಲ್ಲ ಇಕ್ವೇಶನ್ ಕೆಳಗಡೆ ಇತ್ತು. 1 2 3 4 4 ಇಕ್ವೇಶನ್ಸ್ ಕೆಳಗಡೆ ಕೊಟ್ಟಿರ್ತಾ ಇದ್ರು. ಈಗ ಇಕ್ವೇಶನ್ ಮೇಲ್ಗಡೆ ಇದೆ, ಕೆಳಗಡೆ ಯಾವ್ದು ಬದಲಿಗೆ ಯಾವ್ದನ್ನ ಬದಲಾಯಿಸಬೇಕು ಅಂತ ಹೇಳಿದೆ. ಈ ರೀತಿಯಲ್ಲೂ ಕೂಡ ಪ್ರಶ್ನೆಯನ್ನ ಕೇಳುವ ಸಾಧ್ಯತೆಗಳಿರ್ತವೆ. ಇದನ್ನು ಕೂಡ ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಈಗ ಮೊದಲನೇ ಆಪ್ಷನ್ ಏನ್ ಹೇಳುತ್ತೆ ಅಂದ್ರೆ ಡಿವೈಡೆಡ್ ಬೈ ಎಲ್ಲಿದೆಯೋ ಅಲ್ಲಿಗೆ ಇಂಟು ಹಾಕಿ, ಇಂಟು ಬದಲಿಗೆ ಡಿವೈಡೆಡ್ ಬೈ ಹಾಕಿ, ಇವೆರಡನ್ನ ಇಂಟು ಚೇಂಜ್ ಮಾಡಿ ಅಂತ. ಅವೆರಡನ್ನ ಇಂಟು ಚೇಂಜ್ ಮಾಡಿ ಚೆಕ್ ಮಾಡೋಣ ಏನಾಗುತ್ತೆ ಅಂತ ಹೇಳಿ. 7 ಪ್ಲಸ್ 9 ನೋಡಿ, ಪ್ಲಸ್ ಇದೆಯಲ್ಲ ಅದನ್ನೇನು ಇಂಟು ಚೇಂಜ್ ಮಾಡಕ್ಕೆ ಕೇಳಿಲ್ಲ ಈ ಮೊದಲನೇ ಆಪ್ಷನ್ ಅಲ್ಲಿ, ಅದು ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ ಡಿವೈಡೆಡ್ ಬೈ ಬಂತು, ಡಿವೈಡೆಡ್ ಬೈ ಬದಲಿಗೆ ಇಂಟು ಹಾಕಿ, 18ಅನ್ನ ಹಾಗೆ ಬರೀರಿ. ಇಂಟು ಬಂದಿದೆ, ಇಂಟು ಬದಲಿಗೆ ಡಿವೈಡೆಡ್ ಬೈ ಹಾಕಿ, 5ಅನ್ನ ಹಾಗೆ ಬರೀರಿ. ಈಕ್ವಲ್ಸ್ 17 ಇದೆ, ಅದು ಹಾಗೆ ಬರೀರಿ. ಎಲ್ಲೆಲ್ಲಿ ಭಾಗಿಸೋ ಚಿಹ್ನೆ ಬರುತ್ತೋ ಅಲ್ಲೆಲ್ಲ ಗುಣಿಸೋ ಚಿಹ್ನೆ ಹಾಕಿ, ಎಲ್ಲೆಲ್ಲಿ ಗುಣಿಸೋ ಚಿಹ್ನೆ ಬಂದಿದೆಯೋ ಅಲ್ಲೆಲ್ಲ ಭಾಗಿಸೋ ಚಿಹ್ನೆ ಹಾಕಿ, ಮತ್ತೇನು ಕೂಡ ಚೇಂಜ್ ಮಾಡಬೇಡಿ. ಈಗ ಉತ್ತರ ಆಗತ್ತಾ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡಿ. ಬಾಗು ಕೂಕ DMAS ಪ್ರಕಾರ ಮೊದಲು ಭಾಗಿಸ್ಬೇಕು. ನೋಡಿ, ಇಲ್ಲಿದೆ ಭಾಗಿಸುವಂತದ್ದು. 18ಅನ್ನ 5ರಿಂದ ನೀವೇನಾದ್ರೂ ಭಾಗಿಸಿದ್ರೆ 5 3ಲಿ 15, 5 3ಲಿ 15 ಆದ್ರೆ 3 ಉಳಿತು, 30 ಆಯ್ತು. 5 6ಲಿ 3.6 ಅಂತ ಬರುತ್ತೆ. ಇದು 5 3ಲಿ 15 ಆದ್ರೆ 3 ಉಳಿಯುತ್ತೆ, ಪಾಯಿಂಟ್ ಹಾಕಿ 0 ಹಾಕೊಂಡಾಗ 30 ಆಗುತ್ತೆ. 5 6ಲಿ 30 ಆಗುತ್ತೆ, ಅದನ್ನ 3.6 ಅಂತ ಬರುತ್ತೆ ಇಲ್ಲಿ. ಆಮೇಲೆ ಅದನ್ನ ನಾವಿಲ್ಲಿ 9ರಿಂದ ಗುಣಿಸ್ತೀವಿ, ಮತ್ತೆ 7ಅನ್ನ ಕೂಡಿಸ್ತೀವಿ. ಇಲ್ಲೆಲ್ಲಾದ್ರೂ ಪಾಯಿಂಟ್ ಇದೆಯಾ ನೋಡಿ? ಪಾಯಿಂಟೇ ಇಲ್ಲ, ಇಲ್ಲಿ 17 ಅಂತಾನೆ ಇದೆ. ಆದ್ರಿಂದ ಈ ಉತ್ತರ ಆಗ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಎರಡನೇ ಆಪ್ಷನ್ ಅನ್ನ ಚೆಕ್ ಮಾಡೋಣ. 7 ಪ್ಲಸ್ ಬದಲಿಗೆ ಭಾಗಿಸೋ ಚಿಹ್ನೆ ಹಾಕ್ಬೇಕಂತೆ, ಭಾಗಿಸೋ ಚಿಹ್ನೆ ಬದಲಿಗೆ ಪ್ಲಸ್ ಚಿಹ್ನೆ ಹಾಕ್ಬೇಕು. 7 ಅಂದ್ರೆ ಪ್ಲಸ್ ಬದಲಿಗೆ ಡಿವೈಡೆಡ್ ಬೈ ಹಾಕಿದ್ದೇನೆ, 9ಅನ್ನ ಹಾಗೆ ಬರೀರಿ. ಡಿವೈಡೆಡ್ ಬೈ ಬಂದಿದೆ, ಡಿವೈಡೆಡ್ ಬೈ ಬದಲಿಗೆ ಪ್ಲಸ್ ಹಾಕ್ಬೇಕು, ಪ್ಲಸ್ 18ಅನ್ನ ಬರ್ಕೊಂಡಿದೀವಿ. ಇಂಟು ಏನು ಚೇಂಜ್ ಮಾಡಕ್ ಕೊಟ್ಟಿಲ್ಲ, ಇಂಟು 5 ಹಾಗೆ ಇರುತ್ತೆ, ಈಕ್ವಲ್ಸ್ 17 ಕೂಡ ಹಾಗೆ ಇರುತ್ತೆ. ಈಗ ಇಲ್ಲೇ ನೋಡಿ ಒಂದ್ಸಲ, 7ಅನ್ನ 9ರಿಂದ ಭಾಗಿಸ್ಬೇಕು, 7ಅನ್ನ 9ಇಂದ ಡಿವೈಡ್ ಮಾಡ್ಬೇಕು. ಡಿವೈಡ್ ಆಗ್ತಾ ಇದೆಯಾ? ಇಲ್ಲ, ಪಾಯಿಂಟ್ ಬರುತ್ತೆ. ಇಲ್ಲೂ ಕೂಡ ದಶಮಾಂಶ ಬರುತ್ತೆ, ನಿಮಗೆ ಡೆಸಿಮಲ್ ಬರುತ್ತೆ ಆನ್ಸರ್. ಆದ್ರೆ ನಮ್ಗೆ ಬರ್ಬೇಕಾದಂತ ಆನ್ಸರ್ ನಲ್ಲಿ ಡೆಸಿಮಲ್ ಇದೆಯಾ? ಇಲ್ಲಿ ದಶಮಾಂಶ ಇದೆಯಾ? ಇಲ್ಲಿ ದಶಮಾಂಶ ಇಲ್ಲ, ಇಲ್ಲಿ ದಶಮಾಂಶ ಬರ್ತಾ ಇದೆ ಅಂದಾಗ ಇದು ಕೂಡ ಉತ್ತರ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಪೂರ್ತಿ ಗುಣಿಸಿ ಭಾಗಿಸಿ ಎಲ್ಲವನ್ನ ಮಾಡ್ತಾ ಟೈಮ್ ವೇಸ್ಟ್ ಮಾಡಬಾರ್ದು. ಇಷ್ಟರಲ್ಲೇ ನೀವು ತೀರ್ಮಾನ ಮಾಡ್ಬಿಡ್ಬೇಕು, ಇದು ಉತ್ತರ ಆಗೋದಿಲ್ಲ ಅಂತ ಹೇಳಿ. ನಮ್ಗೆ ಪೂರ್ತಿಯಾಗಿ ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದು ಉತ್ತರ ಹೌದು ಅಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ. ಇಲ್ಲಿ ದಶಮಾಂಶ ಬರ್ತಾ ಇದೆ, ಇಲ್ಲಿ ಇಲ್ಲ, ಆದ್ರಿಂದ ಇದು ಉತ್ತರ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಮುಂದಿನ ಆಪ್ಷನ್ ಅನ್ನ ಚೆಕ್ ಮಾಡೋಣ. 7 ಮತ್ತು 9ಅನ್ನ ಬದಲಾಯಿಸಿ ಅಂತ ಕೊಟ್ಟಿದ್ದಾರೆ. 7 and 9 ಅನ್ನ ಇಂಟರ್ಚೇಂಜ್ ಮಾಡಿ ಅಂತ ಹೇಳಿ. ಅಂದ್ರೆ 7 ಅಂತ ಎಲ್ಲಿ ಬರುತ್ತೋ ಅಲ್ಲೆಲ್ಲ 9 ಬರೀರಿ, 9 ಬಂದಲ್ಲೆಲ್ಲ 7 ಬರೀರಿ. ನೋಡಿ, ಫಸ್ಟಿಗೆ 7 ಬಂದಿದೆ, ಅದ್ರ ಬದಲಿಗೆ 9 ಹಾಕಿ, ಪ್ಲಸ್ ಇದೆ ಪ್ಲಸ್ ಹಾಗೆ ಇರುತ್ತೆ, 9 ಇದೆ 9 ಬದಲಿಗೆ 7 ಹಾಕಿ, ಡಿವೈಡೆಡ್ ಬೈ ಹಾಗೆ ಇರುತ್ತೆ, 18 ಹಾಗೆ ಇರುತ್ತೆ, ಇಂಟು 5 ಹಾಗೆ ಇರುತ್ತೆ, ಈಕ್ವಲ್ಸ್ ಹಾಗೆ ಇರುತ್ತೆ, 17 ಹಾಗೆ ಇರುತ್ತೆ. ಯಾವುದು ಕೂಡ ಚೇಂಜ್ ಆಗಲ್ಲ, ಇವೆರಡು ಮಾತ್ರ ಚೇಂಜ್ ಆಗೋದು. 7 and 9 ಏನ್ ಕೊಟ್ಟಿರ್ತಾರೆ ಅಷ್ಟು ಮಾತ್ರ ಚೇಂಜ್ ಮಾಡಬೇಕು. ಇಲ್ಲೂ ಅಷ್ಟೇ, ಈಗ ಬಾಗಿಸ್ಬೇಕು, ಬಾಗಿಸುವಂತದ್ದು ಎಲ್ಲಿದೆಯೋ ಅದು ಮೊದಲು. ಬಾಗುಕೂಕ ಬೋರ್ಡ್ಮಾಸ್ ರೂಲ್ ಅಲ್ಲಿ DMAS ಬರೋದ್ರಿಂದ ಡಿವಿಷನ್ ಫಸ್ಟ್. 7ಅನ್ನ 18ರಿಂದ ಭಾಗಿಸ್ಬೇಕು. 7ಅನ್ನ 18ರಿಂದ ಭಾಗಿಸ್ಲಿಕ್ಕೆ ಹೋದ್ರೆ ಭಾಗ ಆಗಲ್ಲ. ಭಾಗ ಆಗಲ್ಲ ಅಂದ್ರೆ ಪಾಯಿಂಟ್ ಬಂದ್ಬಿಡುತ್ತೆ, ದಶಮಾಂಶ ಬರುತ್ತೆ. ದಶಮಾಂಶ ಬಂತು ಅಂದ ತಕ್ಷಣ ಇಲ್ಲಿಗೆ ಬಂದಾಗ ನಿಮ್ಗೆ 17 ಅನ್ನುವಂತಹ ಉತ್ತರ ಬರ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ನಾನು ಇಲ್ಲಿ 2ರಲ್ಲಿ ಹೇಳಿದ್ನಲ್ಲ ಅದೇ ರೀತಿನೇ ಇಲ್ಲೂ ಕೂಡ ಆಗುತ್ತೆ. ದಶಮಾಂಶ ಬಂದಿದೆ, ಇಲ್ಲಿ ದಶಮಾಂಶ ಬಂದಿಲ್ಲ, ಇಲ್ಲಿ ಡೆಸಿಮಲ್ ಇದೆ, ಇಲ್ಲಿ ಡೆಸಿಮಲ್ ಇಲ್ಲ. ಆದ್ರಿಂದ ಈ ಉತ್ತರ ಆಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಈ ಈಕ್ವೇಶನ್ ಸರಿ ಇಲ್ಲ, ಸರಿದೂಗ್ತಾ ಇಲ್ಲ. ಅದರಿಂದ 4ನೇದು 4th ಆಪ್ಷನ್ ಅನ್ನ ಚೆಕ್ ಮಾಡೋಣ. ಇಲ್ಲಿ 9 ಮತ್ತು 18ಅನ್ನ ಇಂಟರ್ಚೇಂಜ್ ಮಾಡಬೇಕು, ಅದರ ಬದಲು ಮಾಡಬೇಕು ಅಂತ ಕೇಳಿದ್ದಾರೆ. ಅಂದ್ರೆ 9ರ ಬದಲಿಗೆ 18, 18ರ ಬದಲಿಗೆ 9. ನೋಡಿ, 7 ಅದು ಹಾಗೆ ಇರುತ್ತೆ, ಪ್ಲಸ್ ಹಾಗೆ ಇದೆ, 9 ಅಂತ ಹೇಳಿ ಬಂದಿದೆ, 9ರ ಬದಲಿಗೆ 18ಅನ್ನ ಬರೀರಿ, 9 ಬದಲಿಗೆ 18 ಬರೀರಿ. ಡಿವೈಡೆಡ್ ಬೈ ಹಾಗೆ ಇರುತ್ತೆ, 18 ಅಂತ ಬಂದಿದೆ, 18 ಬದಲಿಗೆ ಯಾವ ಚೇಂಜ್ ಮಾಡಬೇಕು? 9 ಅನ್ನ. 18 ಬದಲಿಗೆ 9 ಅಂತ ಬರೀರಿ, 18ರ ಬದಲಿಗೆ 9 ಅಂತ ಬರೀರಿ. ಇಂಟು 5 ಇದೆ, ಇಂಟು 5 ಹಾಗೆ ಇರುತ್ತೆ, ಈಕ್ವಲ್ಸ್ ಹಾಗೆ ಇದೆ, 17 ಕೂಡ ಹಾಗೆ ಇದೆ. ಈಗ ಸರಿಯಾಗತ್ತಾ? ಸಮೀಕರಣ ಸರಿಯಾಗತ್ತಾ? ಈಕ್ವೇಶನ್ ಸರಿಯಾಗತ್ತಾ ಅಂತ ಹೇಳಿ ಚೆಕ್ ಮಾಡಿ.
ಫಸ್ಟ್ ಭಾಗಿಸುವಂತಹದ್ದು 18 9ರಿಂದ ಭಾಗಿಸ್ಬೇಕು. ಭಾಗ ಆಗತ್ತಾ? ಆಗತ್ತೆ. 9 2 18 ಆದ್ರಿಂದ 18 9ರಿಂದ ಭಾಗಿಸಿದ್ರೆ ನಿಮ್ಗೆ 2 ಅನ್ನುವಂತ ಉತ್ತರ ಬರುತ್ತೆ. ಇದ್ರ ಉತ್ತರ 2 ಬಂತು ನಿಮ್ಗೆ. ಇದು ಫಸ್ಟ್ ಸ್ಟೆಪ್ ಭಾಗಿಸುವಂತದ್ದು. ಭಾಗಿಸಿ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ವಾಗು ಕೂಕ ಗುಣಾಕಾರ. ಅದನ್ನ ಇಲ್ಲಿ 2 ಬಂದಿದೆ. ನೆಕ್ಸ್ಟ್ ಸ್ಟೆಪ್ ಗುಣಾಕಾರ ಗುಣಿಸಿ. ಇಲ್ಲಿ 2 ಬಂದಿದ್ದಿಲ್ಲ, 2ನ್ನ 5ನ್ನ ಗುಣಿಸಿ 2 5 10 ಆಯ್ತು. 10 ಆದ್ಮೇಲೆ ಯಾವ್ದು ನೆಕ್ಸ್ಟ್ ಸ್ಟೆಪ್? ಕೂಡುವಂತದ್ದು, ಸಂಕಲನ. 10 ಆಗಿದೆ, ಅದಕ್ಕೆ ಇದೊಂದು 7ನ್ನ ಕೂಡಿಸಿ 10ಕ್ಕೆ 7ನ್ನ ಕೂಡಿದಾಗ 17. ನೋಡಿ ಸರಿಯಾದಂತ ಉತ್ತರ ಬಂದಿದೆ. 17 ಬರ್ತಾ ಇದೆ. ಇಲ್ಲೂ ಕೂಡ 17 ಅಂತಾನೆ ಕೊಟ್ಟಿದ್ದಾರೆ. 18 9 ಇಂದ ಡಿವೈಡ್ ಮಾಡಿದ್ರೆ 2 ಬರುತ್ತೆ. 2 ಅನ್ನ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 5 10 ಆಗುತ್ತೆ. 10 + 7 ಅಂದಾಗ 17 ಆಗ್ತಾ ಇದೆ. 17 ಅನ್ನುವಂಥದ್ದು ಸರಿ ಆಗ್ತಾ ಇದೆ. ಯಾವಾಗ್ಲೂ ಕೂಡ DMAS ನೆನಪಿರ್ಲಿ, ಬಾ ಗು ಕು ಕ ನೆನಪಿಟ್ಕೋಬೇಕು. ಅವಾಗ ಮಾತ್ರ ಇಂಥ ಪ್ರಶ್ನೆಗಳಿಗೆ ನೀವು ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಬರಲಿಕ್ಕೆ ಆಗುತ್ತೆ. ಅಲ್ಲಿಗೆ 4ನೇ ಆಪ್ಷನ್ ಸರಿಯಾಗಿದೆ. 4 ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ನಿಮ್ಗಾಗಿ ಕೆಲವು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಯಲಿಕ್ಕೆ ಟ್ರೈ ಮಾಡಿ. ನಾನು ಕೊನೆಯಲ್ಲಿ ಹೇಳಿದ್ನಲ್ಲ, ಅಂತಹ ಪ್ರಶ್ನೆಗಳನ್ನು ಜಾಸ್ತಿ ಕೊಟ್ಟಿದ್ದೀನಿ. ಯಾಕೆಂದ್ರೆ ಜಾಸ್ತಿ ರೀತಿಯಲ್ಲಿ ಅಭ್ಯಾಸ ಆಗ್ಲಿ ಅಂತ, ನಿಮ್ಗೆ ಚಿಹ್ನೆಗಳನ್ನ ಬದಲಾಯಿಸೋದಿರ್ಬೋದು, ಸಂಖ್ಯೆಗಳನ್ನ ಬದಲಾಯಿಸೋದು ಅಭ್ಯಾಸ ಆಗ್ಲಿ ಅಂತ ಅಂತ ಪ್ರಶ್ನೆಗಳನ್ನೇ ಫುಲ್ ಕೊಟ್ಕೊಂಡು ಹೋಗಿದ್ದೀನಿ. ಪ್ರತಿಯೊಂದರಲ್ಲೂ ಕೂಡ ಚೇಂಜ್ ಮಾಡ್ಕೊಂಡು ನೋಡಿ. 8 ಬದಲಿಗೆ 3, 3 ಬದಲಿಗೆ 8 ಹಾಕಿ ಒಂದ್ಸಲ ಚೆಕ್ ಮಾಡಿ. ಉತ್ತರ ಸರಿಯಾಗ್ಲಿಲ್ಲ, ಸಮೀಕರಣ ಸರಿಯಾಗ್ಲಿಲ್ಲ ಅಂದ್ರೆ 2 ಮತ್ತು 30ನ್ನ ಇಂಟರ್ಚೇಂಜ್ ಮಾಡಿ ನೋಡಿ. ಅದು ಆಗ್ಲಿಲ್ಲ ಅಂದ್ರೆ ಈಕ್ವಲ್ಸ್ ಮತ್ತು ಪ್ಲಸ್ ಅನ್ನ ಇಂಟರ್ಚೇಂಜ್ ಮಾಡಿ ನೋಡಿ. ನೆಕ್ಸ್ಟ್ ಡಿವೈಡೆಡ್ ಬೈ ಪ್ಲಸ್ ಅನ್ನ ನೋಡಿ. ಯಾವುದು ಸರಿಯಾಗುತ್ತೋ ಆ ಉತ್ತರವನ್ನ ಸರಿಯಾದಂತ ಉತ್ತರ ಅಂತ ಗುರುತಾಗ್ತೀವಿ. ಹಾಗೆ ಎಲ್ಲ ಪ್ರಶ್ನೆಗಳನ್ನು ಕೂಡ ನೀವು ಪ್ರಯತ್ನವನ್ನ ಪಡಬೇಕು. ಒಂದು ವೇಳೆ ಉತ್ತರ ಗೊತ್ತಾಗದೇ ಇದ್ರೆ ನಿಮ್ಮ ಶಾಲೆಯ ಶಿಕ್ಷಕರ ಸಹಾಯವನ್ನ ಪಡ್ಕೊಳ್ಳಿ. ನೀವು ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದ್ರಲ್ಲಿ ಎಷ್ಟು ಚುರುಕಿರ್ತೀರೋ ಅಷ್ಟು ಸುಲಭವಾಗಿ ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕಂಡುಹಿಡಿಯಬಹುದು. ಎಲ್ಲರಿಗೂ ಶುಭವಾಗಲಿ. ವಂದನೆಗಳು.